ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರು ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ, ನೀವು ಹೋಗಿ ಅಲ್ಲಿ ನೀವು ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದೇರಿ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದನ್ನ ಒಂದೇ ಸಬ್ಜೆಕ್ಟ್ CWC ಮೀಟಿಂಗ್ ತಂದ್ರು, ಒಂದೇ ಸಬ್ಜೆಕ್ಟ್ ಆಯ್ತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದ ಅಂತ ನೀನ್ ಮಾಡಿದ್ರೆ ಒತ್ತಾಯ ಮಾಡ್ಬೇಕಿತ್ತಲ್ಲಿ. ಅದು ಏನ್ ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕು. ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರು ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ, ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದೇರಿ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದನ್ನ ಒಂದೇ ಸಬ್ಜೆಕ್ಟ್ CWC ಮೀಟಿಂಗ್ ತಂದ್ರು, ಒಂದೇ ಸಬ್ಜೆಕ್ಟ್ ಆಯ್ತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದ ಅಂತ ನೀನ್ ಮಾಡಿದ್ರೆ ಒತ್ತಾಯ ಮಾಡ್ಬೇಕಿತ್ತಲ್ಲಿ. ಅದು ಏನ್ ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕು. ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರು ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ, ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದೇರಿ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದನ್ನ ಒಂದೇ ಸಬ್ಜೆಕ್ಟ್ CWC ಮೀಟಿಂಗ್ ತಂದ್ರು, ಒಂದೇ ಸಬ್ಜೆಕ್ಟ್ ಆಯ್ತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದ ಅಂತ ನೀನ್ ಮಾಡಿದ್ರೆ ಒತ್ತಾಯ ಮಾಡ್ಬೇಕಿತ್ತಲ್ಲಿ. ಅದು ಏನ್ ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕು. ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರು ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ, ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದೇರಿ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದನ್ನ ಒಂದೇ ಸಬ್ಜೆಕ್ಟ್ CWC ಮೀಟಿಂಗ್ ತಂದ್ರು, ಒಂದೇ ಸಬ್ಜೆಕ್ಟ್ ಆಯ್ತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದ ಅಂತ ನೀನ್ ಮಾಡಿದ್ರೆ ಒತ್ತಾಯ ಮಾಡ್ಬೇಕಿತ್ತಲ್ಲಿ. ಅದು ಏನ್ ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕು. ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರು ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ, ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದೇರಿ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದನ್ನ ಒಂದೇ ಸಬ್ಜೆಕ್ಟ್ CWC ಮೀಟಿಂಗ್ ತಂದ್ರು, ಒಂದೇ ಸಬ್ಜೆಕ್ಟ್ ಆಯ್ತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದ ಅಂತ ನೀನ್ ಮಾಡಿದ್ರೆ ಒತ್ತಾಯ ಮಾಡ್ಬೇಕಿತ್ತಲ್ಲಿ. ಅದು ಏನ್ ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕು. ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರು ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ, ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದೇರಿ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದನ್ನ ಒಂದೇ ಸಬ್ಜೆಕ್ಟ್ CWC ಮೀಟಿಂಗ್ ತಂದ್ರು, ಒಂದೇ ಸಬ್ಜೆಕ್ಟ್ ಆಯ್ತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದ ಅಂತ ನೀನ್ ಮಾಡಿದ್ರೆ ಒತ್ತಾಯ ಮಾಡ್ಬೇಕಿತ್ತಲ್ಲಿ. ಅದು ಏನ್ ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕು. ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರು ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ, ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದೇರಿ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದನ್ನ ಒಂದೇ ಸಬ್ಜೆಕ್ಟ್ CWC ಮೀಟಿಂಗ್ ತಂದ್ರು, ಒಂದೇ ಸಬ್ಜೆಕ್ಟ್ ಆಯ್ತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದ ಅಂತ ನೀನ್ ಮಾಡಿದ್ರೆ ಒತ್ತಾಯ ಮಾಡ್ಬೇಕಿತ್ತಲ್ಲಿ. ಅದು ಏನ್ ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕು. ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರು ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ,
ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದ್ರಿ. ಬಂದೇರಿ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದದ್ದನ್ನ ಒಂದೇ ಸಬ್ಜೆಕ್ಟ್ CWC ಮೀಟಿಂಗ್ ತಂದ್ರು. ಒಂದೇ ಸಬ್ಜೆಕ್ಟ್ ಆಯ್ತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದೆ ಅಂತ ನೀನ್ ಮಾಡಿದ್ರೆ ಒತ್ತಾಯ ಮಾಡ್ಬೇಕಿತ್ತಲ್ಲಿ. ಅದು ಏನ್ ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ನೀವು ಹೆಚ್ಚಿಗೆ ಹೇಳ್ಬೇಕು. ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರ ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ, ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದ್ರಿ. ಬಂದೇರಿ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದದ್ದನ್ನ ಒಂದೇ ಸಬ್ಜೆಕ್ಟ್ CWC ಮೀಟಿಂಗ್ ತಂದ್ರು. ಒಂದೇ ಸಬ್ಜೆಕ್ಟ್ ಆಯ್ತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದೆ ಅಂತ ನೀನ್ ಮಾಡಿದ್ರೆ ಒತ್ತಾಯ ಮಾಡ್ಬೇಕಿತ್ತಲ್ಲಿ. ಅದು ಏನ್ ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ನೀವು ಹೆಚ್ಚಿಗೆ ಹೇಳ್ಬೇಕು. ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರ ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ, ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದ್ರಿ. ಬಂದೇರಿ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದದ್ದನ್ನ ಒಂದೇ ಸಬ್ಜೆಕ್ಟ್ CWC ಮೀಟಿಂಗ್ ತಂದ್ರು. ಒಂದೇ ಸಬ್ಜೆಕ್ಟ್ ಆಯ್ತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದೆ ಅಂತ ನೀನ್ ಮಾಡಿದ್ರೆ ಒತ್ತಾಯ ಮಾಡ್ಬೇಕಿತ್ತಲ್ಲಿ. ಅದು ಏನ್ ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ನೀವು ಹೆಚ್ಚಿಗೆ ಹೇಳ್ಬೇಕು. ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರ ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ, ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದ್ರಿ. ಬಂದೇರಿ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದದ್ದನ್ನ ಒಂದೇ ಸಬ್ಜೆಕ್ಟ್ CWC ಮೀಟಿಂಗ್ ತಂದ್ರು. ಒಂದೇ ಸಬ್ಜೆಕ್ಟ್ ಆಯ್ತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದೆ ಅಂತ ನೀನ್ ಮಾಡಿದ್ರೆ ಒತ್ತಾಯ ಮಾಡ್ಬೇಕಿತ್ತಲ್ಲಿ. ಅದು ಏನ್ ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ನೀವು ಹೆಚ್ಚಿಗೆ ಹೇಳ್ಬೇಕು. ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರ ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ, ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದ್ರಿ. ಬಂದೇರಿ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದದ್ದನ್ನ ಒಂದೇ ಸಬ್ಜೆಕ್ಟ್ CWC ಮೀಟಿಂಗ್ ತಂದ್ರು. ಒಂದೇ ಸಬ್ಜೆಕ್ಟ್ ಆಯ್ತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದೆ ಅಂತ ನೀನ್ ಮಾಡಿದ್ರೆ ಒತ್ತಾಯ ಮಾಡ್ಬೇಕಿತ್ತಲ್ಲಿ. ಅದು ಏನ್ ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ನೀವು ಹೆಚ್ಚಿಗೆ ಹೇಳ್ಬೇಕು. ಆಯ್ತಪ್ಪ, ಅವ್ರು ಏನ್ರಿ ಹೇಳ್ಕೊಂಡ್ರಿ, ಅವ ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಜನರ ಕೆಲಸ ಮಾಡೋದು ಕಲೀರಿ, ಅವರು ಕಲಿಬೇಕು. ಅಲ್ಲ ರೀ, ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದ್ರಿ. ಬಂದೇರಿ ಮಾಡಿದ್ರ?